ನಮಸ್ಕಾರ ಸ್ನೇಹಿತರೆ. ಕಾವ್ಯ ಶೈವ ಮತ್ತು ರಕ್ಷಿತಾ ಶೆಟ್ಟಿ ಜಗಳ ಜೋರಾಗಿಯೇ ಆಗಿದೆ. ಚೂರಿ ಚುಚ್ಚುವ ಆಟದಲ್ಲಿ ಪರಸ್ಪರ ಮನಸ್ಸಿಗೆ ಬಂದ ರೀತಿ ಮಾತನಾಡಿಕೊಂಡಿದ್ದಾರೆ. ಇದರದ ಪ್ರೋಮೋದಲ್ಲಿ ಇದೇ ಹೈಲೈಟ್ ಆಗಿದೆ. ಬಿಗ್ ಬಾಸ್ ನಲ್ಲಿ ಬೆನ್ನಿಗೆ ಕಟ್ಟಿಕೊಂಡ ವಸ್ತುಗೆ ಚೂರಿ ಚುಚ್ಚುವ ಆಟ ಕಳೆದ ಸಲವೂ ಇತ್ತು. ಈ ಸಲವೂ ಇದೆ. ಮನೆಯಲ್ಲಿರೋ ಸ್ಪರ್ಧಿಗಳು ಪರಸ್ಪರ ಚೂರಿ ಚುಚ್ಚಬೇಕಿದೆ. ಚುಚ್ಚಿದ ಮೇಲೆ ಯಾಕೆ ಚುಚ್ಚಿದೆ ಅಂತಲೂ ಹೇಳ್ಬೇಕು. ಹಾಗೆ ರಕ್ಷಿತಾ ಶೆಟ್ಟಿ ಕಾವ್ಯ ಬಗ್ಗೆ ಹೇಳಿದ್ರು. ಕಾವ್ಯ ಇದನ್ನ ಕೇಳಿ ರಾಂಗ್ ಆಗಿಯೇ ಬಿಟ್ರು. ಇದಕ್ಕೆ ಪ್ರತಿಯಾಗಿಯೇ ಮಾತನಾಡೋಕೆ ಶುರು ಮಾಡಿದ್ರು. ಆದ್ರೆ ರಕ್ಷಿತಾ ಶೆಟ್ಟಿ ಅದನ್ನ ಕೇಳೋಕೆ ರೆಡಿನೇ ಇರ್ಲಿಲ್ಲ, ಹೊರಟೇ ಬಿಟ್ರು. ಆಗ ಕಾವ್ಯ ಶೈವ ಒಂದು ಮಾತು ಹೇಳ್ತಾರೆ. ಅದು ಏನು ಅನ್ನೋದು ಇಲ್ಲಿದೆ ನೋಡಿ. ಮನೆಯಲ್ಲಿ ಇರೋಕೆ ಯೋಗ್ಯತೆ ಇಲ್ಲದವರ ಬೆನ್ನಿಗೆ ಚೂರಿ ಚುಚ್ಚಬೇಕು, ಬೆನ್ನಿಗೆ ಕಟ್ಟಿದ ವಸ್ತುವಿಗೆನೆ ಚೂರಿ ಹಾಕ್ಬೇಕು. ಹಾಗೆ ಹಾಕಿರೋ ರಕ್ಷಿತಾ ಶೆಟ್ಟಿ ಸಮಾಧಾನದಿಂದ ಮಾತನಾಡಿದ್ದರೆ ಆಗ್ತಿತ್ತೋ ಏನೋ. ಆದ್ರೆ ರಕ್ಷಿತಾ ಶೆಟ್ಟಿ ಹಾಗೆ ಮಾಡ್ಲೇ ಇಲ್ಲ. ನಾಮಿನೇಟ್ ಆಗಿದ್ದೇ ತಡ ಮನೆಯಿಂದ ಹೊರಗೆ ಕಳಿಸೋಕೆ ನೋಡ್ತಾರೆ. ಆದ್ರೆ ನಾನು ನಿಮ್ಮ ಕಾಂಪಿಟೇಟರ್ ಅನಿಸ್ಲೇ ಇಲ್ಲ. ಚೂರಿ ಚುಚ್ಚುವ ರಕ್ಷಿತಾ ಇಲ್ಲಿ ಕಾವ್ಯಗೆ ಹೀಗೆ ಪ್ರಶ್ನೆ ಮಾಡ್ತಾರೆ. ಆದ್ರೆ ಇದನ್ನ ಕೇಳಿದ ಕಾವ್ಯ ಶೈವ ಒಂದಷ್ಟು ಮಾತನಾಡ್ತಾರೆ. ನಿನ್ನ ಗಿಮ್ಮಿಕ್ ನನಗೆ ಗೊತ್ತಿಲ್ವಾ ಅಂತಲೇ ರಕ್ಷಿತಾ ಶೆಟ್ಟಿ ರೀತಿನೇ ನಟನೆ ಮಾಡಿ ತೋರಿಸ್ತಾರೆ. ಇದರಿಂದ ಕೆರಳಿ ಕೆಂಡವಾಗೋ ರಕ್ಷಿತಾ ಮತ್ತಷ್ಟು ಮಾತನಾಡ್ತಾರೆ. ಅದನ್ನ ಕೇಳುವ ಕಾವ್ಯ ಕೂಡ ಸುಮ್ಮನೆ ಇರುವುದಿಲ್ಲ. ತಮಗೆ ಅನ್ಸೋದನ್ನ ಹೇಳ್ತಾನೆ ಹೋಗ್ತಾರೆ. ಆದ್ರೆ ರಕ್ಷಿತಾ ಶೆಟ್ಟಿ ಮಾತು ಕೇಳಿಸಿಕೊಳ್ಳಲು ನಿಲ್ಲದೆ ಇದ್ದಾಗ ಯಾಕೆ ಮಾತು ಕೇಳಿಸಿಕೊಳ್ಳುವುದಕ್ಕೆ ಮೀಟ್ರಿಲ್ವಾ ಅಂತಲೇ ಕೇಳ್ತಾರೆ. ಅಲ್ಲಿಂದ ಇವರ ಜಗಳ ಮತ್ತಷ್ಟು ತಾರಕಕ್ಕೆ ಇರುತ್ತೆ. ಕೊನೆಯಲ್ಲಿ ಕಾವು ಒಂದು ಲುಕ್ ಕೊಡ್ತಾರೆ. ಅದೇ ಲುಕ್ ಪ್ರೋಮೋದ ಕೊನೆಯಲ್ಲಿ ಬರುತ್ತೆ ನೋಡಿ. ಈ ಒಂದು ಟಾಸ್ಕ್ ಮಜವಾಗಿಯೇ ಇದೆ. ಬೆನ್ನಿಗೆ ಕಟ್ಟಿಕೊಂಡಿರೋ ವಸ್ತುವಿಗೆ ಚೂರಿ ಚುಚ್ಚುವ ವಿಚಾರದಲ್ಲಿ ಎಲ್ಲರಿಗೂ ಚುಚ್ಚಿದ್ದಾರೆ. ರಘು ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಚುಚ್ಚುತ್ತಾರೆ. ಗಿಲ್ಲಿಗೂ ಹಲವರು ಚುಚ್ಚಿರೋದು ಇದೆ. ಆದ್ರೆ ಪ್ರೋಮೋ ಕಂಟೆಂಟ್ ಆಗೋ ರೇಂಜ್ಗೆ ಕಿತ್ತಾಡ್ಕೊಂಡವರು ಬೇರೆ ಯಾರೂ ಅಲ್ಲ. ಅದು ಈಗಾಗಲೇ ಹೇಳಿದಂತೆ ಕಾವ್ಯ ಶೈವ ಮತ್ತು ರಕ್ಷಿತಾ ಶೆಟ್ಟಿನೇ ಆಗಿದ್ದಾರೆ. ರಕ್ಷಿತಾ ಶೆಟ್ಟಿ ಇಲ್ಲಿ ಗಿಮಿಕ್ ಮಾಡ್ತಿದ್ದಾರಾ, ಕಾವ್ಯ ಶೈವ ಸ್ಟ್ರಾಟಜಿ ಮಾಡ್ತಿದ್ದಾರಾ, ಇದನ್ನ ಹೇಳೋದು ಕಷ್ಟವೇ ಬಿಡಿ. ಮನೆಯಲ್ಲಿ ಎಲ್ಲರೂ ಲೆಕ್ಕದಲ್ಲಿಯೇ ಆಡ್ತಿದ್ದಾರೆ. ಆದ್ರೆ ಕಾವ್ಯ ಮತ್ತು ರಕ್ಷಿತಾ ಜಗಳದಲ್ಲಿ ಈಗೆರಡು ಮಾತು ಕೇಳಿ ಬರುತ್ತೆ. ಇದರಿಂದ ಇಡೀ ಪ್ರೋಮೋದಲ್ಲಿ ಇವರ ಮಾತುಗಳೇ ಹೈಲೈಟ್ ಆಗಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಕಾವ್ಯ ಶೈವ ಹಾಗೂ ರಕ್ಷಿತಾ ಶೆಟ್ಟಿ ಬಗ್ಗೆ ನಿಮ್ಗೆಲ್ಲ ಇದನ್ಸತ್ತೆ ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.